ಹಿರಿಯ ಕನ್ನಡ ಚಲನಚಿತ್ರ ನಟ ರಮೇಶ್ ಭಟ್ ಕಾಪು ಮಾರಿಯಮ್ಮ ದರ್ಶನ ಸನ್ನಿಧಾನದಲ್ಲಿ ಪತ್ನಿಯೊಂದಿಗೆ ಘಂಟಾನಾದ ಸೇವೆ ಸಮರ್ಪಣೆ. ಕಾಲಾವಧಿ ಜಾತ್ರೆ ಮಾರಿಪೂಜೆಯ ಸಂದರ್ಭ ಹಿರಿಯ ಕನ್ನಡ ಚಲನಚಿತ್ರ ನಟ ರಮೇಶ್ ಭಟ್ ಅವರು ಪತ್ನಿಯೊಂದಿಗೆ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ಕ್ಷೇತ್ರ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಘಂಟಾನಾದ ಸೇವೆಯನ್ನು ನೆರವೇರಿಸಿದರು. ದೇವರದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಗೌರವಿಸಲಾಯಿತು. ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಯ ಅಮ್ಮನ ಅನುಗ್ರಹ ಪ್ರಸಾದ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ದಿನ ನನ್ನ ಜೀವನದಲ್ಲಿ ಮರೆಯಲಾಗದ ದಿನ. ತಾಯಿಯ ದರ್ಶನ ಮಾಡಿ ಸಂತೋಷದಿಂದ ಕಣ್ಣು ತುಂಬಿ ಬರ್ತಾ ಇದೆ. ಇಂಥ ಸುಂದರವಾದ ದೇವಸ್ಥಾನದಲ್ಲಿ ಹೆತ್ತ ತಾಯಿಯನ್ನೇ ನೋಡಿದ ಅನುಭವವಾಯಿತು. ತಾಯಿಯ ನುಡಿಯಂತೆ ಇಲ್ಲಿಗೆ ಬಂದವರು ಬಂದಿದ್ದಾರೆ, ಕೊಡದವರು ಕೊಟ್ಟಿದ್ದಾರೆ. ಅದರಂತೆ ನಾನು ಅದೆಷ್ಟೋ ಬಾರಿ ಇದೇ ದಾರಿಯಿಂದ ಹೋಗಿದ್ದೇನೆ. ಆದರೆ ಇಂದು ಇಲ್ಲಿಗೆ ಬರುವ ಕಾಲ ಕೂಡಿ ಬಂದಿದೆ. ನಾನು ಬಂದಿದ್ದೇನೆ, ನೀವೆಲ್ಲರೂ ಬನ್ನಿ ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ, ಅಭಿವೃದ್ಧಿ ಸಮಿತಿಯ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಮತ್ತು ಘಂಟಾನಾದ ಸೇವಾ ಸಮಿತಿ ಅಧ್ಯಕ್ಷ ಯೋಗೀಶ್ವರಿ ಶೆಟ್ಟಿ ಬಾಲಾಜಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯ ರವೀಂದ್ರ ಮಲ್ಲಾರ್, ಪ್ರಚಾರ ಸಮಿತಿ ಸಂಚಾಲಕ ಮತ್ತು ಘಂಟಾನಾದ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ಆಚಾರ್ಯ, ನವದುರ್ಗ ಲೇಖನ ಯಜ್ಞ ಮಹಿಳಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಾವಿತ್ರಿ ಗಣೇಶ್, ಪ್ರಬಂಧಕ ಗೋವರ್ಧನ್ ಸಿರಿಗಾರ್ ಮತ್ತು ಸಿಬ್ಬಂದಿ ಲಕ್ಷ್ಮಣ್ ಶೆಟ್ಟಿ ಮಂಟೇಡಿ ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ನನ್ನ ದಿನಚರಿಯಲ್ಲಿ ಮರೆಯಲಾಗದೇ ಇರುವಂಥ ಒಂದು ದಿನ. ಯಾಕೆಂದರೆ ಹೊಸ ಮಾರಿಯಮ್ಮ ದೇವಸ್ಥಾನ ಬಂದು ಆ ತಾಯಿಯ ದರ್ಶನ ಮಾಡಿದ್ದೇನೆ. ಮನಸ್ಸು ಸಂತೋಷದಿಂದ ತುಂಬಿ ಬಂದಿದೆ. ಕಣ್ಣಲ್ಲಿ ನೀರು ಹನಿಗುಡ್ತಾ ಇದೆ. ಒಂದು ಸುಂದರವಾದ ದೇವಸ್ಥಾನ, ಜೊತೆಗೆ ಅಮ್ಮನ ಮುಖ ನೋಡಿದಾಗ ಹೆತ್ತ ತಾಯಿ ಅಂದರೆ ಎಲ್ಲರೂ ಜ್ಞಾಪಕ ಬರ್ತಾರೆ. ಅಮ್ಮನ ಒಂದು ದಿವ್ಯ ದರ್ಶನ ನನಗೆ ಸಿಕ್ಕಿದ್ದು. ಇಷ್ಟು ವರ್ಷ ನಾನು ಓಡಾಡ್ತಾ ಇದ್ದೇನೆ, ನಾನು ಊರೇ ಕುಂದಾಪುರ. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಮೊನ್ನೆ ಯೂಟ್ಯೂಬಲ್ಲಿ ಎಲ್ಲೋ ನೋಡಿದೆ, ತಕ್ಷಣ ಬರಬೇಕು ಅನಿಸ್ತು. ನನಗೆ ಗೊತ್ತಿಲ್ಲ ಇವತ್ತು ಮಂಗಳವಾರ ಅಂತ ಕೂಡ. ಮಂಗಳವಾರದ ದಿವಸ ತಾಯಿ ದರ್ಶನ ಕೊಟ್ಟಿದ್ದಾಳೆ. ತುಂಬ ಜನಕ್ಕೆ ದರ್ಶನ ಕೊಡ್ತಾಳೆ, ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಯಾಕೆಂದರೆ ಈಗೆಲ್ಲ ಶೆಟ್ಟರು ಎಲ್ಲವನ್ನು ವಿವರಿಸಿ ಹೇಳಿದ್ರು. ದಾನಿಗಳು
ಕೋಟಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂತ. ಕೋಟಿ ಲೆಕ್ಕದಲ್ಲಿ ಆರತಿ ತಟ್ಟೆಗೆ ಇವತ್ತು ಕಾಯನ್ ಹಾಕೋರೆ ಬಹಳ ಜನ ಇರೋದು. ದಾನಿಗಳು ಹುಡುಕಬೇಕು. ಆದರೆ ಒಂದು ಶ್ಲೋಕನ ಹೇಳಿದ್ದಾರೆ, ಬಾರದಿದ್ದವ್ರನ್ನ ಬರೆಸುತ್ತೇನೆ, ಕೊಡದಿದ್ದವರ ಕೈಯಲ್ಲಿ ಕೊಡಿಸ್ತೇನೆ ಅಂತ. ಹಾಗಾಗಿ ಅದು ಸಾಕಾರ ಆಗಿದೆ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ನನಗಂತೂ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ನಾನು ಊರಿಗೆ ಬಂದಾಗೆಲ್ಲ ನಮ್ಮ ಮನೆ ಕುಂದಾಪುರ, ಆಗ ಹೋಗುವಾಗ ಬರುವಾಗ ತಾಯಿ ದರ್ಶನ ಮಾಡಿ ಹೋಗ್ತೀನಿ. ನೀವು ಎಲ್ಲ ಬನ್ನಿ. ಆ ದೇವಿ ಕೃಪೆಗೆ, ಆ ಅಮ್ಮನ ಕೃಪೆಗೆ ನೀವೆಲ್ಲರೂ ಭಾಗಿಲಾಗಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ತೀನಿ.